ಪೀಪಲ್ ನನ್ನ ಮಗ ನೀನು ಹೊಸಕೋಟೆಯಲ್ಲಿ ಬಂದು ಜಾತಿ ಜಾತಿ ತಂದಿಕಕ್ಕೆ ನೋಡ್ತೀಯ ನೀನು. ಕುರುಬ್ರು ಬಲ್ಲನ ಮಕ್ಕಳು ನೀವು ಅಂತಾನಂತೆ, ಹಿಂದೆಯಿಂದ ಏನೇ ಇಕ್ಬಿಡ್ತೀರಿ ಅಂತಾರಂತೆ. ಈಗ ಮುಂದೆನೇ ಇಕ್ತೀನಿ ಬಾ, ಮುಂದೆನೇ ಇಡ್ತೀನಿ. ಗೋಮುಖ ವ್ಯಾಘ್ರ ಇದ್ದಂಗೆ ಅವನು. ನಮ್ಗೆ ಈ ಥರ ಅವ್ನು ಒಂದಿನ ಕೂಡ ಅವ್ನು ಈ ಥರ ಕಾಣಿಸ್ಕೊಂಡಿಲ್ಲ ಸರ್. ಬಿಗ್ ಬಾಸ್ಗೆ ಹೋಗ್ಬಿಟ್ಟ, ಯಾವ ಶೋ ಮಾಡ್ಬಿಟ್ಟ ಅಂತೆಲ್ಲ ಏನೋ ಅವ್ನಿಗೆ ಕಿರೀಟ ಬಂದ್ಬಿಟ್ಟಿದೆಯಲ್ಲ, ಈ ಕಿರೀಟ ಎಲ್ಲ ಇನ್ನೊಂದು ಕೂಡ ಸಿಗ್ತಾ ಇರಲಿಲ್ಲ ಅವ್ನಿಗೆ. ಈ ಬುದ್ಧಿ ಇಲ್ದವರು ಓದ್ತಾ ಇರೋದವ್ರ ಹತ್ರಕ್ಕೆ ಯಾಕೆ ಗೊತ್ತಾ, ಇವ್ರು ಮಾಡಿಕೊಟ್ಟಿರೋ ಹೆಸರಿಗೆ ಇವಾಗ ಅವನು ಹೊಡಿತಾ ಇದ್ದಾನೆ. ಅವ್ನು ಮಾಡ್ತಾ ಇರೋದು ಓಪನ್ ಚಾಲೆಂಜ್ ಮಾಡ್ತೀನಿ ಸರ್. ಅವನು ಬಂದು ಅವ್ನು ಎಲ್ಲಿ ಇದು ಮಾಡ್ತಾನೆ ನಾವು ಅಲ್ಲಿ ಅಡ್ಡ ಹಾಕೊಂತೀವಿ. ಇವನು ಯಾರು ಸರ್ ಜಾತಿ ಬಗ್ಗೆ ಮಾತಾಡೋಕ್ಕೆ? ಹಾಂ ಇಲ್ಲ, ಅಷ್ಟು ತಾಕತ್ತಿದ್ರೆ ಬಾ, ಡೈರೆಕ್ಟಾಗಿ ಬಾ ನೀನು. ಇವೆಲ್ಲ ಬಿಟ್ಬಿಡು ಹೊರ್ತವ್ರು. ಇವನು ಡ್ರಗ್ಸ್ ತಗೊತಾ ಇದ್ದಾನೆ ಅಂತ ಅವ್ರ ಮಾವ ಹೇಳ್ತಾ ಇದ್ದಾರೆ. ಮಂಜುನೂ ಆರೋಪ ಮಾಡ್ತಾ ಇದ್ದಾನೆ. ದಯಮಾಡಿ ಅವನ್ನ ಕೂಡಲೇ ಅರೆಸ್ಟ್ ಮಾಡಿ ತನಿಖೆ ಮಾಡಬೇಕು. ಬ್ಲಡ್ ಚೆಕಪ್ ಮಾಡಲಿ, ಅವ್ನು ಡ್ರಗ್ಸ್ ತಗೊಳ್ತಾ ಇದ್ದಾನೆಲ್ಲ ಗೊತ್ತಾಗುತ್ತಲ್ಲ ಸರ್. ನೋಡಿ ಸರ್, ಸ್ಪಂದನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅವಾಗ ಹೆಂಗಿದ್ದ ನೋಡಿ ಇವನು, ಪರ್ಸ್ನಾಲಿಟಿ ನೋಡಿ. ಅದೇ ಡ್ರಗ್ಸ್ ವಿಚಾರಕ್ಕೆ ನೋಡಿ ಹೆಂಗಿದ ನೋಡಿ. ಹೋಮ್ ಮಿನಿಸ್ಟ್ರು ಜಿ ಪರಮೇಶ್ವರ್ ಅವರು ದಯಮಾಡಿ ಇವನ್ನ ಕಸ್ಟಡಿಗೆ ತಗೊಂಡು ತನಿಖೆ ಮಾಡಬೇಕು. ಅವ್ನಿಗೆ ಡ್ರಗ್ಸ್ ಎಲ್ಲಿಂದ ಬಂತು, ಹೆಂಗ್ ತಗೊಂಡ? ಹೌದು ಸರ್, ಅವ್ನು ಮಾತ್ರ ಹೇಳ್ತಿದ್ದಾನೆ ದುಡ್ಡು ಮುಟ್ಟಲ್ಲ ಅಂತಾನೆ. ಹೋಗ್ಲಿ ಇಲ್ಲೇ ದುಡ್ಡು ಇಸ್ಕೊಂಡವನೇ. ನಾವೇ ಕೊಡಿಸಿದ್ದೀನಲ್ಲ ಸರ್ 10 ಲಕ್ಷ. ನಾನು ನಮ್ಮ ಯಜಮಾನ್ ದುಡ್ಡು ಕೊಂಗ್ ಮಾತುಗಳು ಮಾತಾಡ್ಬಿಡ್ರಿ ಅಂತ ನೀನ್ ಎಲ್ಲಾರ್ಗು ಹೇಳ್ತೀಯಲ್ಲಪ್ಪ. ನೀನೇ ಮಾತುಗಳು ಮಾತಾಡ್ತಾ ಇದೀಯ ಇಲ್ಲಿ. ಕೊಂಗ್ ಮಾತಲ್ವಾ ಇದು ಸರ್? ಅಲ್ಲೇ ಹೊರ್ತೂರ್ಗೆ ಹೋಗೋಣ, ಅಲ್ಲೇ ವೇದಿಕೆ ಮಾಡಿಸ್ರಿ, ನಿಮ್ಮ ಮೀಡಿಯಾದವ್ರು ಕರೀರಿ, ನಾವು 100% ಹೋಗ್ಬೋದು. ನೀನು ನನಗೆ ಫೋನ್ ಮಾಡಿ ಕೇಳ್ಬೋದಾಗಿತ್ತಲ್ಲ, ಯಾಕಣ್ಣ ಈ ಥರ ಆರೋಪ ಮಾಡ್ತಾಯಿದ್ದೆ ಅಂತ ಕೇಳ್ಬೋದಿತ್ತು. ಯಾಕೆ ಕೇಳಲಿಲ್ಲ? ಯಾಕೆ ಫೋನ್ ಮಾಡಿಲ್ಲ? ನೀನು ಮಾಡಿರೋ ಸತ್ಯ ತಾನೇ. ಮತ್ತೆ ಇಲ್ಲಿ ಹೇಳಿದ ಮಾತು ಇನ್ನೊಂದು ಸತಿ ಹೇಳಲ್ಲ ಸರ್. ಅವನು ಜಾತಿವಾದಿ. ಒಂದು ಮನುಷ್ಯನಿಗೆ ಮೋಸ ಮಾಡೋದಲ್ಲ, ಒಬ್ರಿಗೆ ಮಾಡಿದ್ಮೇಲೆ ರೈತರಿಗೆಲ್ಲ ಮೋಸ ಮಾಡ್ತಾವನೆ. ಇವಾಗ ಆಲ್ರೆಡಿ ಮಾಡ್ತಾವನೆ. ಹೋಗೋದೇನೋ ನಾನು ಹಳ್ಳಿಕಾರ ಒಡೆಯ, ನಿಮಗೆಲ್ಲ ಒಂದೇ ದಿನ ಕ್ಲಿಯರ್ ಮಾಡ್ತೀನಿ, ಬಿಟ್ ಬೈ ಬಿಟ್ ಕಾಸು ಕೊಡ್ತೀನಿ, ದುಡ್ಡು ಕೊಡ್ತೀನಿ, ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಕೆಲಸ ಮಾಡಿಸ್ಕೊಂಡ. ಅದರಲ್ಲಿ ಹಳ್ಳಿಕಾರ ಒಡೆಯ ಅಂತ ಸರ್. ದಯವಿಟ್ಟು ಹೇಳ್ತೀನಿ, ಇವ್ನು ಯಾರು ನಂಬೇಡಿ ಸರ್. ಅವ್ರು ಜಾತ್ರೆಗೋಸ್ಕರ ಎತ್ಕಟ್ಟೋರು ಅಷ್ಟೇ. ಜಾತ್ರೆ ಮುಗೀತಾ ಎತ್ತಷ್ಟೇ ಖಾಲಿ. ಅವ್ನ ಮನೆ ಹತ್ರ ಇವಾಗೇನೋ ಸ್ವಲ್ಪ ಎಲ್ಲ ಮೀಡಿಯಾದವ್ರು ಅವ್ನು ಕವರೇಜ್ ಸಿಗ್ತಾ ಇದೆ ಅಂತ ಎತ್ತುಗಳಿಟ್ಕೊಂಡಿದ್ದಾನೆ ಅಷ್ಟೇ. ಜಾತ್ರೆ ಇಲ್ಲ ಅಂದ್ರೆ ಅವ್ನ ಮನೆ ಹತ್ರ ಒಂದು ದನ ಇರಲ್ಲ. ಬೇಕಾದ್ರೆ ನೀವೇ ಹೋಗಿ ನೋಡ್ಕೊಂಬರ್ರಿ. ನಾನು ರೆಗ್ಯುಲರ್ ನಾನು ನೋಡಿದ್ದೀನಿ ಸರ್ ಅವನ್ನ. ಈಗ ಹೊಸಕೋಟೆಯಲ್ಲಿ ಕಷ್ಟಪಟ್ಟವ್ರು ಇವರು, ಕ್ರೆಡಿಟ್ ಅವನಿಗೋಯ್ತು. ಹೋಗ್ಲಿ, ಪರವಾಗಿಲ್ಲ, ಚೆನ್ನಾಗಿರ್ಲಿ. ಅವನಿಗೆ ತಾಕತ್ತಿದ್ರೆ ಕೆಚ್ಚು ಅಂತ ಹೇಳ್ತಾನಲ್ಲ, ಮಾಡ್ಲಿ ಹೊರ್ತೂರಲ್ಲಿ. ಸರ್ ಇದೆಲ್ಲ ದುಡ್ಡು ಮಾಡೋ ಸ್ಕೀಮ್ ಅಷ್ಟೇ ಸರ್. ನಮಗೂ ಗೊತ್ತಿರಲಿಲ್ಲ. ನಮ್ಮ ಅಣ್ಣವರೆಲ್ಲ ಹೇಳಿದ್ರು, ಬೇರೆಯವರೆಲ್ಲ ಅವ್ನು ದುಡ್ಡು ಮಾಡ್ಕೊಂಡವನೇ ನಿಮ್ಗೆ ಕೊಟ್ಟಿಲ್ಲ ಅಂತ. ನಿನ್ನ ಬೇಳೆಗ ನಾವು ಬಿಸಿನೀರಾಗಲ್ಲ. ನಿನ್ನ ಬೇಳೆ ಏನಿದ್ರು ಹೊರ್ತೂರಲ್ಲಿ ನೋಡ್ಕೊ. ಹೊಸಕೋಟೆಯಲ್ಲಿ ಏನೂ ನಡೆಯಲ್ಲ. ಇನ್ನು ಹೊಸಕೋಟೆ ಕಾಲೇ ಇಡ್ಬೇಡಪ್ಪ. ಮಹಾನ್ ಭಾವ, ಹೊಸಕೋಟೆ ಕಾಲೇ ಇಡ್ಬೇಡ.